ಸನ್ಮಾನ್ಯರೇ, ಬೆಳಗ್ಗೆ ಕರ್ನಾಟಕದ ಮಹಾಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಕರ್ನಾಟಕ ಎಲ್ಲ ಸವಾಲುಗಳಿಂದ ಮುಕ್ತವಾಗಿ ಜನಸಾಮಾನ್ಯರ ಬದುಕು ಉತ್ತಮಗೊಳ್ಳಲಿ, ಹಸನಾಗಲಿ, ಹೊಸ ವರ್ಷ ಎಲ್ಲರಿಗೂ ಹರ್ಷ ತರಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. 2022ಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. 2 ವರ್ಷಗಳ ಕಾಲ ಕಷ್ಟ ನೋವನ್ನು ಅನುಭವಿಸಿದ್ದೇವೆ. ದೀಪ ಇದ್ದೋ, ಚಪ್ಪಾಳೆ ಹೊಡೆದೋ, ಯಾವ ಪರಿಹಾರ ಸಿಗಲಿಲ್ಲ, ಎಲ್ಲ ಆಗೋಯ್ತು. 2022 ನಮ್ಮ ರಾಜ್ಯಕ್ಕೆ ಜನತೆಗೆ ನೆಮ್ಮದಿ ಸಿಗಲಿ, ಆರೋಗ್ಯ ಸಿಗಲಿ, ಐಶ್ವರ್ಯ ಸಿಗಲಿ. ಎಲ್ಲರೂ ಕೂಡ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬಹಳ ತೊಂದರೆ ಆಗಿದೆ. ಎಲ್ಲರೂ ಕೂಡ ಮತ್ತೆ ಈ ವರ್ಷ ಮಂಗಳವಾಗಲಿ, ಶುಭವಾಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಕೂಡ ಶುಭಾಶಯಗಳನ್ನು ತಮಗೆ ತಮ್ಮ ಮುಖಾಂತರ ಈ ರಾಜ್ಯದ ಎಲ್ಲ ಜನತೆಗೂ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಶುಭವನ್ನು ಹಾರೈಸ್ತೇನೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.